ಸ್ನೇಹಿತರೆ, ಈ ಹುಡುಗಿಯ ವಿಡಿಯೋ ನೋಡಿ. ಕ್ರಿಯೇಟರ್ಸ್ ಸರಣಿ ಮಾಡ್ತಾರೆ, ಚಿತ್ರ ನಿರ್ಮಾಪಕರು ಯೂಟ್ಯೂಬ್ಗೆ ಬರುತ್ತಾರೆ. ಕ್ರಿಯೇಟರ್ಸ್ ವಿಡಿಯೋ ಮಾತ್ರವಲ್ಲ, ದೊಡ್ಡ ವೇದಿಕೆಗಳಿಗೂ ಹೋಗ್ತಾರೆ. ಬೆರಳು ತೋರಿಸಿ ಅವರು ಬೀಗ ಹಾಕುವಂತೆ ಹೇಳ್ತಾರೆ. ದೇಶದ ಮೂಲೆ ಮೂಲೆಗಳಿಂದ ಧ್ವನಿ ಎತ್ತುತ್ತಾರೆ. ಅಂಡರ್ನೀತ್, ನಿಶ್, ಫೋಕಸ್ ನಂತಹ ಬ್ರ್ಯಾಂಡ್ ಗಳನ್ನ ಸೃಷ್ಟಿಸುತ್ತಾರೆ. ಜಗತ್ತಿನಾದ್ಯಂತ ಭಾರತಕ್ಕೆ ಅದರ ಗುರುತನ್ನ ತಂದುಕೊಡ್ತಾರೆ. ಯೂಟ್ಯೂಬ್ ಪರಿಸರ ವ್ಯವಸ್ಥೆ ಭಾರತದಲ್ಲಿ ಲಕ್ಷಾಂತರ ಉದ್ಯೋಗಗಳನ್ನ ನೀಡುತ್ತದೆ. ಆದ್ದರಿಂದ ಸರ್ಕಾರವೂ ಸಹ ರಚನೆಕಾರರನ್ನ ಶ್ಲಾಘಿಸುತ್ತದೆ. ಹಾಗಾದ್ರೆ ನೀವು ಏಕೆ ಇವರ ವಿಡಿಯೋಗಳನ್ನ ನೋಡಿದಾಗಲೆಲ್ಲ ನನಗೆ ತುಂಬಾ ಸ್ಫೂರ್ತಿ ಸಿಗುತ್ತಾರೆ. ನಾನು ಬಹಳ ಸಮಯದಿಂದ ಯೂಟ್ಯೂಬರ್, ಬ್ಲಾಗರ್ ಮತ್ತು ಮಾರ್ಗದರ್ಶಕನೂ ಆಗಿದ್ದೇನೆ. ಸಿನಿಮಾಟೋಗ್ರಫರ್ ಆಗಿದ್ದೇನೆ, ಎಡಿಟರ್ ಆಗಿದ್ದೇನೆ, ಕ್ಲಾಸ್ ವೇಲನ್ನು ನಡೆಸ್ತೇನೆ, ಅಕಾಡೆಮಿ ನಡೆಸ್ತೇನೆ, ಬೇರೆ ಬೇರೆ ಸ್ಥಳಗಳಿಗೆ ಹೋಗುತ್ತೇನೆ, ಸೂಟ್ ಟೈ ಧರಿಸಿ ಓಡಾಡುತ್ತೇನೆ. ಜನರ ನಡುವೆ ಒಬ್ಬ ದೊಡ್ಡ ಮಾರ್ಗದರ್ಶಕನಾಗಿ ಒಂದು ದೊಡ್ಡ ಪ್ರೊಫೈಲ್ ಅನ್ನು ಹೊಂದಿದ್ದೇನೆ. ಆದ್ರೆ ಇವ್ರ ವಿಡಿಯೋ ನೋಡಿದಾಗ ಅಲ್ಲ ಗುರು, ಈಗ ಸಮಯ ಬಂದಿದೆ ಅಂತ ನನಗನ್ಸ್ತು. ಜನರ ಮಧ್ಯೆ ಹೋಗಿ ಅವರೊಳಗೆ ಸೇರಿಕೊಂಡು ವಿಡಿಯೋ ಮಾಡೋ ಸಮಯ. ಗುಣಮಟ್ಟದ ಬಗ್ಗೆ, 4K ರೆಸಲ್ಯೂಷನ್ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ. ನಿಮಗೆ ದುಬಾರಿ ಮೊಬೈಲ್ ಫೋನ್, ಉತ್ತಮವಾದ ಲೈಟಿಂಗ್ ಬೇಕಾಗಿಲ್ಲ. ನನ್ನ ಬಳಿ ಲೈಟಿಂಗ್ ವ್ಯವಸ್ಥೆ ಇದೆ, ಆದರೆ ನಾನು ಅದನ್ನು ಬಳಸ್ತಿಲ್ಲ. ಈ ಎಲ್ಲ ವ್ಯವಸ್ಥೆಗಳನ್ನು ಸಿದ್ಧಪಡಿಸಲು ಸಾಕಷ್ಟು ಸಮಯ ಹಿಡಿಯುತ್ತದೆ. ಈ ಹೇಗಿದೆಯೋ ಹಾಗೆ ಶುರು ಮಾಡಿದ್ವಿ, ನೋಡೋಣ. ಯಾಕಂದ್ರೆ ಅದು ವೈರಲ್ ಆದ ತಾನೇ ಅದು ಅದ್ಭುತವಾಗಿರುತ್ತೆ. ಹಾಗಾಗಿ ಏನು ವೈರಲ್ ಆಗುತ್ತೋ ಗೊತ್ತಿಲ್ಲ, ಏನು ವೈರಲ್ ಆಗುತ್ತೆ ನೋಡೋಣ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಬೆಂಬಲ ನನಗೆ ಖಂಡಿತ ಸಿಗುತ್ತೆ. ನಮಗೆ ಗೊತ್ತು ನಿಮ್ಮ ಬೆಂಬಲ ಎಷ್ಟು ಸಿಗುತ್ತೆ ನೋಡೋಣ. ಈ ವಿಷಯದ ಬಗ್ಗೆ ಸ್ನೇಹಿತರೆ ಖಂಡಿತ ಕಮೆಂಟ್ ಮಾಡಿ. ಮತ್ತು ನೀವು ಕೂಡ ಹೀಗೆ ಏನಾದರೂ ಮಾಡಲು ಬಯಸಿದ್ರೆ ನೀವು ನಮಗೆ ಖಂಡಿತ DM. ಧನ್ಯವಾದ.